ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರದ ಲಾಗ್ ಆಗಿರುತ್ತೆ. ಗುರುವಾರ ಸಂಜೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಶುಕ್ರವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಕೈ ರುಚಿನ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಇದ್ದಾರಲ್ವ, ಅವರ ಅಮ್ಮನ ಕೈ ರುಚಿನ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಬಂದಿದ್ದರು ನೋಡಿ. ಹೀಗೆ ಮಾತಾಡ್ತಾ ಇರುವಾಗ ಅವರ ಅಮ್ಮನ ಬಗ್ಗೆ ಈ ಥರ ಏನೋ ಮಾತಾಡುವಾಗ ಅವ್ರ ಅಡುಗೆಗಳ ಮಾತುಕತೆ ಆಯಿತು. ಹಾಗಾಗಿ ಇವತ್ತು ಅದೇ ರೆಸಿಪಿಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊತಿದ್ದೀನಿ. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಹಾಗೆ ಇವತ್ತು ಹಾಗಲಕಾಯಿ ಫ್ರೈನ ಮಾಡೋಣ ಅಂತ ಅಂದ್ಕೊಂಡು ಹಾಗಲಕಾಯಿನೂ ಸಹ ತೊಗೊಂಡು ಬಂದಿದ್ದೆ. ಹಾಗಾಗಿ ಮೊದಲಿಗೆ ಇಲ್ಲಿ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗಲಕಾಯಿನೂ ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಅವರು ಇರೋಂತಹ ಕಾಲದಲ್ಲಿ ಅವರಿಗೆ ತರಕಾರಿಗಳು ಸಿಗೋದೆ ತುಂಬ ರೇರ್ ಅಂತೆ. ಹಾಗೆ ಅವಾಗ ಏನಂದರೆ ಹೊಲದಲ್ಲಿ ಯಾವ ಸೊಪ್ಪು ಸಿಗುತ್ತೆ ನೋಡಿ, ಅದರಿಂದ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದು, ಅಥವಾ ಅವರು ಗದ್ದೆಯಲ್ಲಿ ಯಾವುದು ಕಾಳುಗಳನ್ನ ಬೆಳೆದಿರ್ತಾರೆ ನೋಡಿ, ಅದರಲ್ಲೇ ಅವತ್ತಿನ ದಿನ ಪಲ್ಯ ಹಾಗೂ ಸಾಂಬಾರನ್ನ ಮಾಡಬೇಕಾಗಿರುತ್ತೆ. ನಮ್ಮ ಅಜ್ಜಿ ತುಂಬ ಸರಿ ನಾವೆಲ್ಲ ಊರಿಗೆ ಹೋಗ್ತಿದ್ವಿ ನೋಡಿ ಚಿಕ್ಕವರಿದ್ದಾಗೆಲ್ಲ, ಆವಾಗ ಜಾಸ್ತಿ ಮಾಡೋದಂದರೆ ಹುರುಳಿಕಾಳು ಸಾಂಬಾರು ಹಾಗೆ ಹುಣಸೆಹಣ್ಣು ಸಾಂಬಾರು ಮಾಡೋರು. ತುಂಬ ರುಚಿಯಾಗಿರೋದು. ಅವ್ರು ಏನು ಹಾಕ್ದೇನೆ ಮಾಡ್ತಿದ್ರು, ಅಂದರೆ ಮನೇಲಿ ಏನು ಖಾರದ ಪುಡಿ ಇರೋದು, ಉಪ್ಪು ಇರೋದಲ್ವ, ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರೋದು. ಇವಾಗ ಅದನ್ನೇ ನಾವು ಮಾಡಿದ್ರೆ ಅಷ್ಟಾಗಿ ಟೇಸ್ಟೇ ಬರೋಲ್ಲ. ಆವಾಗಿನ ಅಡುಗೆಗಳೇ ಒಂಥರ, ಆದರೆ ಇವಾಗಿನ ಅಡುಗೆಗಳೇ ಒಂಥರ. ಅದರಲ್ಲಿ ಇವತ್ತು ಮಾಡ್ತಾ ಇರೋದು ನಾನು ಕಿರ್ಸಾಲಿ ಸೊಪ್ಪಿನ ಪಲ್ಯ. ಅಂದರೆ ನಾವಿಲ್ಲಿ ಬೆಂಗಳೂರಲ್ಲೆಲ್ಲ ಚಿಲ್ಕರಿವೆ ಸೊಪ್ಪು ಅಂತ ಹೇಳ್ತೀವಿ, ನಮ್ಮ ಕಡೆ ಎಲ್ಲ ನಾವು ಆ ಸೊಪ್ಪಿಗೆ ಕಿರ್ಸಾಲಿ ಸೊಪ್ಪು ಅಂತ ಹೇಳ್ತೀವಿ. ತುಂಬಾ ಸುಲಭ ಮಾಡೋದು. ಹಾಗೆ ಈ ಥರ ಬಿಸಿ ರೊಟ್ಟಿ ಜೊತೆಗೆ ಆ ಪಲ್ಯ ಮಾಡಿಬಿಟ್ರೆ ಅವತ್ತಿನ ದಿನ ಊಟ ಅಮೃತದ ಊಟನೇ ಅಂತ ಹೇಳ್ಬೋದು. ನಮ್ಮಮ್ಮ ನೆನೆಸ್ಕೊತಾನೆ ಇರ್ತಾರೆ. ನಮ್ಮ ಅವ್ವನ ಕೈ ಅಡುಗೆ ಅಂದರೆ ತುಂಬಾ ಚೆನ್ನಾಗಿರೋದು. ಅವಾಗೆಲ್ಲ ನಾವು ಊಟಕ್ಕೂ ಸಹ ತುಂಬ ಬಡ್ದಾಡ್ತಿದ್ವಿ, ಅಷ್ಟೊಂದು ಬಡತನ ಇತ್ತು ನಮಗೆ. ಅಂಥ ಟೈಮಲ್ಲಿ ನಮಗೆ ಈ ಥರದ್ದೇ ಊಟಗಳು ಒಂಥರ ಅಮೃತ ಇದ್ದಂಗೆ ಅಂತ ಹೇಳ್ತಾ ಇರ್ತಾರೆ. ಇವತ್ತು ಅವ್ರು ಹೇಳೋದು ಕೇಳಿಬಿಟ್ಟು ನಾನು ಸಹ ಆ ರೆಸಿಪಿಗಳನ್ನೇ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕಿಂತ ಮುಂಚೆ ಇಲ್ಲಿ ರೊಟ್ಟಿನ ಮಾಡ್ಕೊಂಡ್ರಾಯ್ತು ಅಂತ ರೊಟ್ಟಿ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನನ್ನ ಮಗ ಬಂದುಬಿಟ್ಟು ಅಮ್ಮ ನನಗೆ ಸ್ವಲ್ಪ ಹೇಳ್ಕೊಡು ಅಂತ ಹೇಳ್ತಿದ್ದೆ. ಅಂದರೆ ಅವನು ಓದಿದಾನಂತೆ, ನಾನು ಕ್ವಶನ್ಸ್ನ ಕೇಳಬೇಕಾಗಿತ್ತು. ರೊಟ್ಟಿ ಮಾಡಿಬಿಟ್ಟು ಬರ್ತೀನಿ ಇರೋ ಅಂತಂದ್ರೂ ಅವ್ನು ಕೇಳ್ತಾ ಇರಲಿಲ್ಲ. ಅಂದರೆ ಅವನಿಗೆ ಒಂದು ಸ್ವಲ್ಪ ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕು ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು. ಅವ್ನ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಆಟ ಆಡ್ತಾಯಿದ್ರು ಅಂತ ಹೇಳ್ಬಿಟ್ಟು, ಹಾಗಾಗಿ ಬೇಗನೆ ಓದ್ಬಿಟ್ಟಿಲ್ಲ. ನನಗೆ ಅದನ್ನೆಲ್ಲ ಒಪ್ಪಿಸ್ಬಿಟ್ಟು ಹೋಗ್ತಾಯಿದ್ದೇನೆ. ನಾನು ಸಹ ರೊಟ್ಟಿ ಮಾಡಿಕೊಂಡೆ ಅವನಿಗೆ ಕೇಳ್ತಾ ಇದ್ದೆ. ಇನ್ನು ಒಂದು ಸೈಡು ಬೇಗನೆ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿನ ಮಾಡ್ತಾಯಿದ್ದೀನಿ. ಇನ್ನು ನನಗೆ ನಮ್ಮ ಅಜ್ಜಿ ಮಾಡೋ ಅಡುಗೆಗಳಲ್ಲಿ ಈ ಪುಂಡಿ ಪಲ್ಯ ಅಂದರೆ ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಹಾಗೆ ಈ ಥರ ಕಿರ್ಸಾಲಿ ಸೊಪ್ಪಿನ ಪಲ್ಯ, ಹಾಗೆ ಕಲ್ಲಾನ್ ಹಿಂಡಿ ಅಂತ ಹೇಳ್ತಾರೆ, ಅಂದರೆ ಕೆಂಪು ಚಟ್ನಿ ಅಂತ ಹೇಳ್ತೀವಲ್ವ, ಅದನ್ನು ಒಳ್ಕಲ್ಲಿ ಬರುತ್ತೆ ನೋಡಿ. ಒಳ್ಕಲಲ್ಲಿ ಸ್ವಲ್ಪ ತರಿಯಾಗಿ ಕುಟ್ಬಿಟ್ಟು ಬಿಸಿ ರೊಟ್ಟಿ ಹಾಗೆ ಎಣ್ಣೆ ಈ ಥರ ಹಾಕೊಂಡು ತಿಂದರೆ ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾರಲ್ವ, ಅವ್ರಿಗೆ ಎಲ್ರಿಗೂ ಗೊತ್ತು ಈ ಥರ ರೆಸಿಪಿಗಳು. ಕಲ್ಲಾನ್ ಹಿಂಡಿ ಹಾಗೆ ಕಿರ್ಸಾಲಿ ಸೊಪ್ಪಿನ ಪಲ್ಯ, ಪುಂಡಿ ಸೊಪ್ಪಿನ ಪಲ್ಯ. ಯಾರೆಲ್ಲ ಉತ್ತರ ಕರ್ನಾಟಕದವ್ರು ಇದ್ದೀರಾ, ನಿಮಗೆ ಇನ್ನೂ ಯಾವುದ್ಯಾವ್ದು ಪಲ್ಯಗಳು ಗೊತ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಮನೇಲಿ ಯಾರೇ ಬರಲಿ ರೊಟ್ಟಿ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಹಾಗೆ ಏನಾದರೂ ಯಾರು ಈ ಥರ ಬಂದಾಗ ಈ ಥರದ ಪಲ್ಯಗಳನ್ನ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ನಾನು ಒಬ್ಬಳೇ ಇದ್ದಾಗ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನನಗೆ ಸೊಪ್ಪನ್ನ ಬಿಡಿಸಿ ಅದನ್ನ ಪಲ್ಯ ಮಾಡೋದ್ರಲ್ಲೇ ಸಾಕಾಗೋಗುತ್ತೆ. ಹಾಗಾಗಿ ಮನೇಲಿ ಯಾರಾದರೂ ಈ ಥರ ಹೆಲ್ಪಿಗಿದ್ದರೆ ಆವಾಗ ಈ ಥರ ಸೊಪ್ಪನ್ನ ತೊಗೊಂಡು ಬಂದು ನಾನು ಪಲ್ಯನ ಮಾಡ್ಕೊತೀನಿ. ನನಗೂ ಸಹ ತುಂಬಾ ಇಷ್ಟ. ಹಾಗೆ ನಮ್ಮ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಈ ಪಲ್ಯ. ಏನಂದರೆ ಪಲ್ಯನ ಮಾಡಿಬಿಟ್ಟು ಏನಾದ್ರು ಹೊರಗಡೆ ಬಂದು ಕೂತ್ಕೊಂಡ್ಬಿಟ್ರೆ ಅರ್ಧಕ್ಕರ್ಧ ಹಾಗೇ ತಿಂದ್ಬಿಟ್ಟು ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪಲ್ಯ. ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಅಷ್ಟು ಸಿಂಪಲ್ಲಾಗಿಯೂ ಸಹ ಈ ಪಲ್ಯನ ಮಾಡ್ಬೋದು. ಹಾಗೆ ಇನ್ನು ಇಲ್ಲಿ ನಂದು ಸಹ ರೊಟ್ಟಿನೂ ಆಯಿತು. ಇನ್ನು ಇಲ್ಲಿ ರೊಟ್ಟಿ ಆದ ನಂತರ ಹಾಗಲಕಾಯಿನ ಏನು ನಾನು ಕಟ್ ಮಾಡಿಟ್ಟಿದ್ದೆ ನೋಡಿ, ಆ ಹಾಗಲಕಾಯಿನೂ ಸಹ ಹುರಿತಾ ಇದ್ದೀನಿ. ಈ ರೆಸಿಪಿ ನಮ್ಮ ಅಮ್ಮನ ರೆಸಿಪಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ನಾನು ಸಹ ಕಲ್ತಿದ್ದೀನಿ. ಹಾಗೆ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದಲ್ವ ಹಾಗಲಕಾಯಿ. ವಾರದಲ್ಲಿ 1 ಸರಿ ಅಥವಾ 2 ಸರಿ ಈ ಥರ ಹಾಗಲಕಾಯಿನ ಫ್ರೈ ಮಾಡಿಕೊಂಡು ತಿಂತಾಯಿರ್ತೀವಿ ನಾವು ಮನೇಲಿ. ಹಾಗೆ ಯಾರಾದ್ರೂ ಶುಗರ್ ಪೇಷಂಟ್ ಏನಾದ್ರು ಇದ್ದರೆ, ಶುಗರ್ ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಈ ಥರ ಹಾಗಲಕಾಯಿನ ಹುರಿದ್ಬಿಟ್ಟು ಕೊಟ್ಟರೆ ಶುಗರು ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಶುಗರ್ ಇದೆ. ಅವ್ರಿಗೇನಾದ್ರು ಶುಗರು ಸ್ವಲ್ಪ ಜಾಸ್ತಿ ಆದಾಗ ಈ ಥರ ಹಾಗಲಕಾಯಿನ ಹುರಿದು ಕೊಟ್ಬಿಡ್ತಾರೆ. ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಇಲ್ಲ ಅದೆಲ್ಲ ಆದ ನಂತರ ಫಸ್ಟಿಗೆ ಇಲ್ಲಿ ನಾನು ಇವತ್ತು ಕಲ್ಲಾನ್ ಹಿಂಡಿ ಅಂತ ಹೇಳಿದೆ ನೋಡಿ, ಆ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ಇವತ್ತು ಕಲ್ಲು ಇರಲಿಲ್ಲ. ನಾನು ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಚಿಕ್ಕದಾಗಿ ಒರಳು ಕಲ್ಲಿದ್ದರೆ ಅದರಲ್ಲೂ ಸಹ ನೀವು ಈ ರೆಸಿಪಿನ ಮಾಡ್ಕೊಳ್ಳಿ.
ಹಿಂಡಿ ಮಾಡೋದಕ್ಕೆ ಏನೇನು ಬೇಕು ನೋಡಿ ಪದಾರ್ಥ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಮೊದಲೇ ನೆನೆಸಿಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಖಾರ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು. ನಮ್ಮ ಮನೇಲಿ ಖಾರ ಒಂದು ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ 1 ಅವರ್ ನೀರಿಗೆ ಹಾಕಿ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ತೇನೆ ಹಾಗೇ ರುಬ್ಕೊಂಬರ್ಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿನ ನೆನೆಸಿರೋದ್ರಿಂದ ಅದರಲ್ಲೂ ಸಹ ನೀರಿರುತ್ತೆ. ನಾವು ಮೊದಲಿಗೆ ನೀರನ್ನ ಹಾಕಿಬಿಟ್ರೆ ಚಟ್ನಿ ನೀರು ಆಗಿಬಿಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ತರಿಯಾಗಿ ರುಬ್ಕೊಂಬಂದಿರುವಂತಹ ಮೆಣಸಿನ್ಕಾಯಿಗೆ ಚಿಕ್ಕದು ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ 1 ಗರಿ ಕರಿಬೇವು ಆದರೆ ಸಾಕಾಗುತ್ತೆ. ಹಾಗೆ ಒಂದು ಗೋಲಿ ಆಕಾರದಷ್ಟು ಹುಣಸೆಹಣ್ಣು ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೂ ಅಷ್ಟೇ ನಾವಿಲ್ಲಿ ನೀರನ್ನ ಸೇರಿಸ್ಕೋಬಾರ್ದು. ಯಾಕಂದರೆ ಈರುಳ್ಳಿಯಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಬೇಕಾದರೆ ನೀವು ಫೈನ್ ಪೇಸ್ಟ್ ಥರನೂ ಮಾಡ್ಕೋಬೋದು. ಇಲ್ಲ ನಮಗೆ ಒಂದು ಸ್ವಲ್ಪ ತರಿಯಾಗಿ ಬೇಕು ಅಂದರೆ ನೀವು ತರಿಯಾಗೂ ಸಹ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ರುಬ್ಬಿದ್ದೀನಿ ಅಂತ ಹೇಳಿ. ಇದು ಇಷ್ಟ ಆದರೆ ಕಲ್ಲನ್ ಹಿಂಡಿ ಅಥವಾ ಕೆಂಪು ಚಟ್ನಿ ರೆಡಿ ಆಯಿತು ಅಂತಲೇ. ಇನ್ನು ನಾನಿಲ್ಲಿ ಕಿರ್ಸಲಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೇ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆಗೆ ಒಂದು 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಎಣ್ಣೆ ಏನು ಜಾಸ್ತಿ ಏನು ಬೇಕಾಗಲ್ಲ. ಹಾಗೆ ಇದಕ್ಕೆ ಬೆಳ್ಳುಳ್ಳಿನ ಜಾಸ್ತಿ ಹಾಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಚಿಲ್ಕರವೆ ಸೊಪ್ಪನ್ನ ಮೊದಲೇ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಕಟ್ಟು ಚಿಲ್ಕರವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಸೊಪ್ಪನ್ನ ಹಾಕಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮತ್ತೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚಿಲ್ಕರವೆ ಸೊಪ್ಪನ್ನು ಇದೇ ಪಾತ್ರೆಯಲ್ಲೇ ಒಂದೇ ಸರಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲೇ. ಇನ್ನು ನಾವಿಲ್ಲಿ ಎಷ್ಟೇ ಸೊಪ್ಪನ್ನ ತೊಗೊಂಡ್ರೂ ನಾವು ಈ ಥರ ಕುದಿಸ್ದಾಗಾಯಿತು, ಈ ಥರ ಫ್ರೈ ಮಾಡಿದಾಗಾಯ್ತು ಒಂದು ಸ್ವಲ್ಪನೇ ಆಗಿಬಿಡುತ್ತೆ. ನೋಡುವಾಗ ಜಾಸ್ತಿ ಅಂತ ಅನಿಸುತ್ತೆ, ಆದರೆ ಪಲ್ಯ ಮಾಡಿದ್ಮೇಲೆ ಒಂದು ಸ್ವಲ್ಪನೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಇವತ್ತು 2 ಕಟ್ಟನ್ನ ತೊಗೊಂಡಿದ್ದೀನಿ ಈ ಕಿರ್ಸಲೆ ಸೊಪ್ಪನ್ನ. ಇನ್ನು ಇಲ್ಲಿ ಒಂದು ಸ್ವಲ್ಪನೇ ಸೊಪ್ಪನ್ನ ಹಾಕಿ ನೀಟಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲೇ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ಇನ್ನು ಪೂರ್ತಿಯಾಗಿ ಎಣ್ಣೆಯಲ್ಲಿದ್ದು ಪೂರ್ತಿಯಾಗಿ ಫ್ರೈ ಆಗಿ ಅದರದ್ದು ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಈ ಥರನೇ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ಇದು ಎಣ್ಣೆಯಲ್ಲಿ ಬೇಗನೆ ಫ್ರೈ ಆಗೋದ್ರಿಂದ ಜಾಸ್ತಿ ಹೊತ್ತೇನು ಟೈಮ್ ಏನು ತೊಗೊಳ್ಳೋದಿಲ್ಲ. ಹಾಗೆ ಈ ಪಲ್ಯ ಮಾಡೋದೂ ಅಷ್ಟೇ ಒಂದು 5 ರಿಂದ 6 ನಿಮಿಷ ಆದರೆ ಸಾಕಾಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು 2 ಕಟ್ಟು ಸೊಪ್ಪನ್ನು ಇಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬಾಡಿಸ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ನೀರಿನ ಅಂಶ ಇರುತ್ತೆ, ಅದು ಪೂರ್ತಿಯಾಗಿ ಬರಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಸಹ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪು ಹಾಕಿದ ತಕ್ಷಣವೇ ಅದರಲ್ಲಿ ಇರೋವಂತಹ ನೀರೇನಿರುತ್ತೆ ಅಲ್ವಾ ಬಿಡೋದಕ್ಕೆ ಶುರು ಆಗುತ್ತೆ. ನಮಗೆ ನೀರೇನು ಅಗತ್ಯ ಇರಲ್ಲ ಈ ಪಲ್ಯಕ್ಕೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ಅದರಲ್ಲಿರುವಂತಹ ನೀರು ಬರೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದಾದ ನಂತರ ಅದರದ್ದು ನೀರೇನು ಇರುತ್ತಲ್ವ ಅದನ್ನು ಬಸ್ಕೋಬೇಕಾಗುತ್ತೆ. ಅದೇ ನಮಗೆ ಏನಕ್ಕೂ ಯೂಸ್ ಆಗೋದಿಲ್ಲ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ವಿಡಿಯೋದಲ್ಲಿ ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸುಮಾರಾಗಿ 1 ಬೌಲ್ ಆಗೋಷ್ಟು ನೀರನ್ನ ಬಿಟ್ಕೊಂಡಿತ್ತು ಈ ಪಲ್ಯ. ಇದನ್ನು ಪೂರ್ತಿಯಾಗಿ ಬಸಿದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ಮತ್ತು ಇನ್ನು ಅದರಲ್ಲಿರುವಂತಹ ನೀರನ್ನ ಎಲ್ಲ ಬಸಿದ ಮೇಲೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಪಲ್ಯನ. ನೀವೇನಾದ್ರು ಹಾಕಿರೋಂತಹ ಉಪ್ಪು ಕರೆಕ್ಟಾಗಿದ್ದರೆ ಇಲ್ಲಿ ಮತ್ತೇನು ಉಪ್ಪು ಸೇರಿಸ್ಕೊಳ್ಳೋಂತಹ ಅಗತ್ಯತೆ ಇರಲ್ಲ. ನಾನಿಲ್ಲಿ ನೀರನ್ನೆಲ್ಲ ಬಸಿದ ಮೇಲೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಪಲ್ಯ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿನ ಒಂದು ಸ್ವಲ್ಪ ಕುಟ್ಟಿಬಿಟ್ಟು ಸೇರಿಸ್ಕೊಳ್ಳಿ. ಆವಾಗ ಖಾರನೂ ಸಹ ಇರುತ್ತೆ, ಉಪ್ಪು ಸಹ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಕೆಂಪು ಹಿಂಡಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಹಸಿಮೆಣಸಿನ್ಕಾಯಿನೂ ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಸಿಮೆಣಸಿನ್ಕಾಯಿನೂ ಕುಟ್ಬಿಟ್ಟು ಸೇರಿಸ್ಕೊತಾ ಇಲ್ಲ. ನೀವೇನಾದ್ರೂ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತೀವಂದರೆ ಈ ಹಂತದಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಖತ್ ಟೇಸ್ಟಿಯಾಗಿರುವಂತಹ ಕಿರ್ಸಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಅಂತಲೇ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಒಂದ್ಸರಿ ನೀವು ಸೊಪ್ಪು ಸಿಕ್ಕಾದಾಗ ಈ ಥರ ಪಲ್ಯನ ಮಾಡಿಕೊಂಡು ನೀವು ಸಹ ಟೇಸ್ಟ್ ಮಾಡಿ ನೋಡಿ. ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಊಟ ಟೈಮು ಸಹ ಆಗಿತ್ತು. ನಾನು ಇಲ್ಲಿ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿಯಾಗಿರುವಂತಹ ರೊಟ್ಟಿ ಮಾಡಿದ್ದೆ. ಹಾಗೆ ಅದ್ರ ಜೊತೆಗೆ ನಾವೇನು ಹಿಂಡಿ ಮಾಡಿದ್ನಲ್ಲ ಕೆಂಪು ಹಿಂಡಿ, ಅದನ್ನು ಹಾಗೆ ಸೊಪ್ಪು ಹಾಗೆ ಫ್ರೈ ಮಾಡಿಟ್ಟಿರೋಂತಹ ಹಾಗಲಕಾಯಿ
ಹಾಗೆ ಮೆಂತ್ಯ ಸೊಪ್ಪು. ಇವತ್ತಿನ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು, ಟೇಸ್ಟಿಯಾಗಿತ್ತು ಇವತ್ತಿನ ಊಟ. ಒಂಥರ ನಮ್ಮ ಅಜ್ಜಿ ಹೇಳ್ದಾಗೆ ಅಮೃತದ ಊಟ ಅಂತಲೇ ಹೇಳ್ಬೋದು ಇವತ್ತಿನ ಮಾಡಿರುವಂತಹ ರೆಸಿಪಿ. ಹಾಗೆ ನೀವು ನೋಡ್ತಾ ಇರ್ಬೋದು, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ನನಗೆ ಮಾತ್ರ ಹೊಟ್ಟೆ ಹಸು ಅನ್ನೋದು ಜಾಸ್ತಿನೇ ಆಗೋಯಿತು ಈ ಥರ ಅಡುಗೆಗಳನ್ನ ನೋಡಿ. ಯಾರೆಲ್ಲ ಈ ಥರ ಅಡುಗೆನ ಟೇಸ್ಟ್ ಮಾಡಿದ್ದೀರಾ, ಹಾಗೆ ಯಾರಿಗೆಲ್ಲ ಈ ಥರ ರೆಸಿಪಿಗಳು ಗೊತ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮುಗಿಸ್ಕೊತಾ ಇದ್ದೀವಿ. ಅಂದರೆ ನಮ್ಮಮ್ಮ ಬಂದಿದ್ರಲ್ವ, ನಮ್ಮಮ್ಮ, ನಾನು, ನನ್ನ ಮಕ್ಕಳು 4 ಜನ ಕೂತ್ಕೊಂಡು ಇಲ್ಲಿ ಊಟನ ಮುಗಿಸ್ಕೊತಾ ಇದ್ದೀವಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.